ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕುಂಭಾಶಿಯಲ್ಲಿ ಪ್ರಸಿದ್ಧವಾದ ಆನೆಗುಡ್ಡೆ ಶ್ರೀ ವಿನಾಯಕ ದೇವಾಲಯವಿದೆ. ಈ ದೇವಾಲಯವು ಪೌರಾಣಿಕ ಮಹತ್ವ ಹೊಂದಿದ್ದು ಗಣೇಶ ಭಕ್ತರ ಪ್ರಮುಖ ತೀರ್ಥಕ್ಷೇತ್ರವಾಗಿದೆ. ಆನೆಗುಡ್ಡೆ ಎಂಬ ಹೆಸರು ಆನೆ ಮತ್ತು ಗುಡ್ಡೆ ಎಂಬ ಪದಗಳಿಂದ ಬಂದಿದೆ. ಪುರಾಣಗಳ ಪ್ರಕಾರ ಈ ಪ್ರದೇಶದಲ್ಲಿ ಬರಗಾಲ ಉಂಟಾದಾಗ ಅಗಸ್ತ್ಯ ಮುನಿಗಳು ಇಲ್ಲಿ ಯಜ್ಞ ಮಾಡಿದರು. ಆ ಯಜ್ಞವನ್ನು ವ್ಯತಗೊಳಿಸಲು ಕುಂಬಾಸುರ ಎಂಬ ರಾಕ್ಷಸನು ಮುನಿಗಳಿಗೆ ಉಪಟಳ ಕೊಟ್ಟನು. ಮುನಿಗಳ ರಕ್ಷಣೆಗೆ ಪಾಂಡವರಲ್ಲಿ ಭೀಮನು ಮುಂದೆ ಬಂದನು. ಗಣೇಶನ ಕೃಪೆಯಿಂದ ಭೀಮನು ಖಡ್ಗವನ್ನು ಪಡೆದು ಕುಂಭಾಸುರನನ್ನು ಸಂಹಾರ ಮಾಡಿದನು. ಈ ಕಾರಣದಿಂದ ಈ ಸ್ಥಳವು ಕುಂಭಾಶಿ ಎಂದು ಪ್ರಸಿದ್ಧವಾಯಿತು. ಇಲ್ಲಿ ಗಣೇಶನು ನಿಂತ ಭಂಗಿಯಲ್ಲಿರುವ ವಿಗ್ರಹ ರೂಪದಲ್ಲಿ ಪೂಜಿಸಲ್ಪಡುತ್ತಾನೆ. ವಿಗ್ರಹವು 4 ಹಸ್ತಗಳನ್ನು ಹೊಂದಿದ್ದು 2 ವರದ ಹಸ್ತವಾಗಿದೆ. ಮತ್ತೆರಡು ಹಸ್ತಗಳು ಭಕ್ತರಿಗೆ ಶರಣಾಗತಿಯನ್ನು ಬೋಧಿಸುತ್ತದೆ. ವಿಗ್ರಹದ ಮೇಲೆ ಬೆಳ್ಳಿಯ ಕವಚವಿದ್ದು ಅದ್ಭುತ ನೋಟ ನೀಡುತ್ತದೆ. ದೇವಾಲಯದ ಸುತ್ತಲೂ ಪುರಾಣ ಕಥೆಗಳ ಶಿಲ್ಪಕಲೆಗಳಿವೆ. ಪ್ರತಿದಿನ ಭಕ್ತರಿಗೆ ಅನ್ನದಾನ ನಡೆಯುತ್ತದೆ. ಗಣೇಶ ಚತುರ್ಥಿಯಲ್ಲಿ ಇಲ್ಲಿ ವಿಶೇಷ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಮಾರ್ಗಶಿರ ಮಾಸದಲ್ಲಿ ನಡೆಯುವ ರಥೋತ್ಸವವು ಸಾವಿರಾರು ಜನರನ್ನು ಆಕರ್ಷಿಸುತ್ತದೆ. ಇಲ್ಲಿ ನಾಗಾಚಲ ಅಯ್ಯಪ್ಪ ಸ್ವಾಮಿ ದೇವಾಲಯ ಸೇರಿದಂತೆ ಇತರೆ ದೇವಾಲಯಗಳು ಹತ್ತಿರದಲ್ಲಿವೆ. ಭಕ್ತರು ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಳ್ಳಲು ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಆನೆಗುಡ್ಡೆಯನ್ನು ಮುಕ್ತಿ ಸ್ಥಳ ಎಂದು ಕರೆಯಲಾಗುತ್ತದೆ. ಇಂದು ಈ ದೇವಾಲಯವು ದಕ್ಷಿಣ ಭಾರತದ ಪ್ರಸಿದ್ಧ ಗಣೇಶ ಕ್ಷೇತ್ರಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ.